ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸಿಬ್ಬಂದಿ ಕಿರುಕುಳಕ್ಕೆ ದಲಿತ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹರಚನಹಳ್ಳಿ ಕಾಲೋನಿಯ ಗ್ರಾಮದಲ್ಲಿ ನಡೆದಿದೆ. ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಸಾಲದ ಕಂತನ್ನ ಪಾವತಿಸುವಂತೆ ತೀವ್ರ ಒತ್ತಡ ಮತ್ತು ಬೆದರಿಕೆ ಹಾಕಿದ್ರಿಂದ ಕಳೆನಾಶಕ ಮತ್ತು ಕೆಲ ಮಾತ್ರೆಗಳನ್ನು ನುಂಗಿ ಮಂಜುಳಾ ಎಂಬ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಅವರ ಮಗ ಆರೋಪಿಸಿದ್ದಾರೆ. ಮಂಜುಳಾ ಅವರ ಪತ್ನಿ ಗಂಗಾಧರಯ್ಯ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ 10 ಲಕ್ಷ ಸಾಲ ಪಡೆದಿದ್ದು 5 ಲಕ್ಷ ಸಾಲದ ಕಂತನ್ನ ಕಟ್ಟಿದ್ದಾರೆ. ಆದರೆ ಮನೆ ಮಾಲೀಕ ಗಂಗಾಧರ್ ಅವರಿಗೆ ಅನಾರೋಗ್ಯ ಇರುವ ಕಾರಣ ಸಾಲದ ಕಂತನ್ನ ಕಟ್ಟಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಫೈನಾನ್ಸ್ ಸಿಬ್ಬಂದಿಯವರು ಬಡ್ಡಿಯ ಸಮೇತ 11 ಲಕ್ಷ ಕಟ್ಟುವಂತೆ ಒತ್ತಡ ಹೇರಿದ್ದಾರೆ ಎಂಬ ಆರೋಪ ಕುಟುಂಬದವರಿಂದ ಕೇಳಿಬಂದಿದೆ. ದಿನೇ ದಿನೇ ರಾಜ್ಯದಲ್ಲಿ ಮುಂದುವರಿದ ಕೆಲ ಫೈನಾನ್ಸ್ಗಳ ಹಾವಳಿಯಿಂದ ಅದೆಷ್ಟೋ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇನ್ನಾದರೂ ಖಾಸಗಿ ಫೈನಾನ್ಸ್ಗಳ ಹಾವಳಿಗೆ ಸರ್ಕಾರ ಕ್ರಮ ಕೈಗೊಂಡು ಬಡ ಸಮುದಾಯಗಳ ಪರ ನೊಂದ ಜನರ ಕಣ್ಣೀರು ಒರೆಸುತ್ತಾ ಎಂದು ಕಾದ್ ನೋಡಬೇಕಿದೆ. ಸರ್, ನಾವು ನಮ್ಮ ತಂದೆ ತಾಯಿ ಗಂಗಾಧರಯ್ಯ ಅಂತ ಹೇಳಿ, ನಮ್ಮ ಅಮ್ಮನ ಹೆಸರು ಮಂಜುಳಾ ಅಂತ ಹೇಳಿ ಸರ್. ಅಲ್ಲಿ ಕೂಡ ಫೈನಾನ್ಸ್ ಅಲ್ಲಿ 10 ಲಕ್ಷ ಲೋನ್ ತಗೊಂಡಿದ್ವಿ ಸರ್. ತಗೊಂಡು ಸರ್ ನಾವು ಕಟ್ಟಿದೀವಿ, 4 ರಿಂದ 5 ಲಕ್ಷ ಅಮೌಂಟ್ ನಾವು ಕಟ್ಟಿದೀವಿ. ನಮ್ಮ ತಂದೆಗೆ ಸ್ಟ್ರೋಕ್ ಆದ ಕಾರಣಕ್ಕೆ ಅವಾಗ ಕಟ್ಟಕ್ಕಾಗಿಲ್ಲ. ನಮ್ಮ ತಂದೆಗೆ ಪೇಷಂಟ್, ನಾವು ದಲಿತ ಸಮುದಾಯದವರು, ಹಿಂದುಳಿದವರು, ನಮಗೆ ಯಾವುದೇ ರೀತಿ ಜಮೀನಿಲ್ಲ, ತೋಟ ಇಲ್ಲ ಸ್ವಾಮಿ. ಕೂಲಿ ಮಾಡ್ಬೇಕು, ಜೀವನ ಮಾಡ್ಬೇಕು. ಕಟ್ಕೊಂಬಂದಿದೀವಿ ಅವ್ರ ಅಮೌಂಟ್ ನ. ನಮ್ಮ ತಂದೆಗೆ ಯಾವಾಗ ಸ್ಟ್ರೋಕ್ ಆಗೋಣ, ನಮ್ಮ ತಂದೆಗೆ ಪೇಷಂಟ್ ಏನು ಟ್ರೀಟ್ಮೆಂಟ್ಗೆ ಅಮೌಂಟ್ ಇದ್ದರೆ ನಾವು ಮಾಡಿದ ಕೆಲ್ಸಕ್ಕೆ ಬರುವಂತ ಸಂಬಳ ಪ್ಲಸ್ ಏನ್ ಕೂಲಿ ಮಾಡ್ತೀವಿ ಆ ಅಮೌಂಟ್ ನೆಲ್ಲ ನಾವು ಟ್ಯಾಬ್ಲೆಟ್ಸ್ ನಮ್ಮ ತಂದೆಗೂ ತುಂಬಾ ಕಡೆನೆ ಎಲ್ಲ ಮಾಡಿ ಖರ್ಚು ಮಾಡಿ, ಹಾಗಾಗಿ ನಾವು ಮನೆ ಕಂತು ಕಟ್ಟದ 14 ಕಂತು ನಿಲ್ಸಿದ್ವಿ ಸ್ವಾಮಿ. ಆ 14 ಕಂತನ ನಾವು ಅವ್ರು ಟೈಮ್ ಕೊಡ್ತಿಲ್ಲ ಸ್ವಾಮಿ. ಮನೆಯನ್ನೇ ಸೀಜ್ ಮಾಡ್ತೀವಿ ನಾವು. ಒಂದು ಸತಿ ಕಟ್ಟಿ, ಯಾರ ಸಾಯಿಲಿ ಯಾರು ಇರ್ಲಿ, ನಮ್ಗೇನು ನಿಮ್ ದುಡ್ಡು ಕಟ್ಟಿ. ನಮ್ಮ ತಂದೆನೂ ಕೂಡ ಅವ್ರಿಗೆ ತೋರಿಸಿದ್ವಿ ಖರ್ಚು ಸ್ವಾಮಿ. ಅವ್ರು ಮೆಡಿಕಲ್ ರಿಪೋರ್ಟ್ ಕೂಡ ತಗೊಂಡು ಅವ್ರಿಗೆ ಕೊಟ್ಟಿದೀವಿ. ಟೈಮ್ ಕೊಡ್ತಿಲ್ಲ. ಏನ್ ಮಾಡೋದು? 2 ದಿವಸ ಕೊಡ್ರಿ. 11 ಲಕ್ಷ ಕಡಿ, 5 ಲಕ್ಷ ಕಡಿ ಸ್ವಾಮಿ. ಇನ್ನೂ 11 ಲಕ್ಷ ಕಟ್ಟಿದ್ರೆ ನಾವ್ ಎಲ್ಲಿಂದ ಕಟ್ಟ ಅಂತ ಏನ್ ಮಾಡೋಣ? ಸಾಯನ ಇರೋಣ ಹೇಳಿ. ಇವ್ರು ಕೊಡೋ ಟಾರ್ಚರ್ಗೆ ಏನಾರ ಮಾಡ್ಕೊಂಡು ಎಲ್ಲರೂ ಸತ್ಕೊಡ್ತೀವಿ ಸ್ವಾಮಿ. ನಾವು ನಮ್ಮಮ್ಮ ಅದೇ ಉದ್ದೇಶಕ್ಕೆ ಸರ್ ಇವತ್ತು ಈ ತರ ಮಾಡ್ಕೊಂಡಿರೋದು. ಮಾನ ಮರ್ಯಾದಿನ ಹೋದ್ಮೇಲೆ ಇದ್ರು ಸತ್ರಿಗೆ ನಾನು ಇದ್ರೆ ತಾನೇ ಬಂದು ಇಡೀ ಊರೇ ಕಾಣಕ್ ನಮ್ಮನ್ನ ಮರ್ಯಾದೆ ಕಳೆದಿದ್ದಾರೆ. ಏನ್ ದುಡ್ಡು ಕಟ್ಟಲ್ಲ ಅಂತ ಹೇಳಿದ. ಯಾವುದೇ ರೀತಿ ನಮ್ಗೆ ನೋಟಿಸ್ ಅಂದ್ರೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ನಮ್ಗೆ. ಏಕಾಏಕಿ ಬಂದು ನಮ್ಮ ಮನೆಯನ್ನ ಸೀಜ್ ಮಾಡಕ್ ಬಂದರೆ 7-8 ಜನ ಬಂದು ನಮ್ಮ ಮನೆ ಹತ್ರ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದಾಗ ಏಕವಚನಗಳ ನಮ್ಮನ್ನ ಮಾತಾಡಿ ನನಗೆ ತುಂಬಾ ಏನು ಮರ್ಯಾದೆ ಕಳೆದಿದ್ದಾರೆ. ದಯವಿಟ್ಟು ನಮ್ಗೆ ಈಕ್ವಿಟಾಸ್ ಕಂಪನಿಗಳಿಂದ ನಮ್ಗೆ ನ್ಯಾಯ ಕೊಡಿಸಿ. ದಯವಿಟ್ಟು ಎಷ್ಟು ಲಕ್ಷ ಲೋನ್ ತಗೊಂಡಿದ್ದೀರಾ ಸ್ವಾಮಿ? ನಾವು 10 ಲಕ್ಷ ತಗೊಂಡಿದ್ದೀವಿ. 10 ಲಕ್ಷಕ್ಕೆ 4 ರಿಂದ 5 ಲಕ್ಷ ಯಾವ ತಗೊಂಡಿಲ್ಲ? 22ನೇ ಇಸ್ವಿಲ್ ತಗೊಂಡಿದ್ದೀವಿ ಸ್ವಾಮಿ. ಎಷ್ಟು ತಿಂಗಳು ಕಟ್ಬೇಕಿನ್ನ? 14 ಕಂತಿನ ಕಟ್ಬೇಕು ಸ್ವಾಮಿ. 14 ತಿಂಗಳು ಕಟ್ಬೇಕು ಸ್ವಾಮಿ. ಇನ್ನ 14 ತಿಂಗಳು ಕಟ್ಬೇಕಾ? ಸ್ವಾಮಿ. ಇನ್ನೆಷ್ಟು 5 ಲಕ್ಷ ಕಟ್ಟಿದ್ರಿ, ಇನ್ನ 6 ಲಕ್ಷ ಕಟ್ಬೇಕು. ಇನ್ನ ಯಾವ ಬ್ಯಾಂಕು? ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ವಾಮಿ. ಹೌದಾ? ಇಲ್ಲಿ ತಿಪ್ಟೂರ್ದಾ? ಯಾರು ಬಂದು ಆಮೇಲೆ ಇದು ಮಾಡಿದ್ದು ಬೈದಿಗೆ? ನಮ್ಗೆ ದಿಲೀಪ್ ಬಂದ ಸ್ವಾಮಿ. ದಿಲೀಪ್ ಮತ್ತೆ ಈಕ್ವಿಟಾಸ್ ಸಿಬ್ಬಂದಿಗಳು ಸ್ವಾಮಿ. ಸಿಬ್ಬಂದಿಗಳು ಎಷ್ಟು ಜನ ಬಂದಿದ್ರು? ಒಟ್ಟು ಒಂದು 6-7 ಜನ ಬಂದಿದ್ರು ಸ್ವಾಮಿ. ಈಕ್ವಿಟಾಸ್ ನಡೆಸ್ತಾರೆ. ಇನ್ನೊಬ್ರು ಅಡ್ವೊಕೇಟ್ ಕಮಿಷನ್ ಅಂತ ಬಂದಿರೋ ಬೋರ್ಡ್ ಕಮಿಷನರ್ ಅಂತ ಹೇಳಿ. ಸರಿ, ಹೆಣ್ಮಕ್ಳು ಏನ್ ಬೈದ್ರು? ಹೆಣ್ಮಕ್ಳು ಸ್ವಾಮಿ ಹಂಗೆ ಈಗ ಆಚೆ ಮಾಡ್ರಿ ಸೀಜ್ ಮಾಡ್ತೀವಿ ಮನೆ ಸೀಜ್ ಮಾಡ್ಬೇಕು. ನಮ್ಗೆ ಕೋರ್ಟ್ ಇಂದ ಆರ್ಡರ್ ಆಗೈತೆ. ಯಾರನ್ನು ನಮ್ದು ಏನು ಮಾಡಕ್ಕಾಗಲ್ಲ. ಕೋರ್ಟ್ ಇಂದ ಆರ್ಡರ್ ತಗೊಂಡು ಬಂದಿರೋದು ಇಲ್ಲಿಗೆ ನಡ್ರಿ ಆಚೆಗೆ ಅಂತ ಹೇಳಿ. ಎಷ್ಟು ಜನ ಮಕ್ಳು ನಿಮ್ಗೆ? ನೀವೇನ್ ಕೆಲಸ ಮಾಡ್ತೀರಾ ಸ್ವಾಮಿ? ನಾವ್ ಈಗ ಕೂಲಿ ಮಾಡ್ತೀವಿ ಸ್ವಾಮಿ. ಮಕ್ಳಿದ ಸ್ವಾಮಿ. ನಮ್ ತಂದೆಗೆ ಎಷ್ಟು ನೋಡ್ಬೇಕು, ಮಕ್ಳೊಂದು ಸಾಕ್ಬೇಕು, ಮಕ್ಳೊಂದು ಹೊತ್ತು ಜೀವನ ಮಾಡೋದೇ ಕಷ್ಟ. 5 ರೂಪಾಯಿ ದುಡ್ಡಲ್ಲಿ ನಾವ್ ಏನ್ ಇದನ್ನೇ ಕಟ್ಟಲ್ಲ ಅಂತ ಹೇಳ್ತೀವಿ. ಟೈಮ್ ಕೊಡ್ರಿ ಅಂತ ಕೇಳಿದಷ್ಟು ಸರ್ ಕಾಲಿಗೆ ಹಿಡ್ಕೊಳಕ್ ಹೋದ್ರು ನಡೆಯಮ್ಮ ಇವೆಲ್ಲ ನಡೆಯಲ್ಲ. ಫಸ್ಟ್ ದುಡ್ಡು ಕಟ್ರ 2 ದಿವಸ ದುಡ್ಡು ಕಟ್ತಾ ಹೋದ್ರೆ ಬಂದ್ ಮನೆನೆಲ್ಲ ಬೀಗ ಹಾಕ ನಿಮ್ನ ಆಚೆ ಕಡೆ ದೂಗ್ತೀವಿ ಅಂತ ಅಂತಾರೆ ಸರ್. 2 ದಿವಸದೊಳಗೆ 11 ಲಕ್ಷ ನಾವೆಲ್ಲರೂ ಕೂಡ ನಾವು ಪ್ರಾಣ ಮಾಡ್ಕೊಂಡ್ರೆ ನಾಳೆ ನಾವು ಮಾಡ್ಕೋಬೇಕಾಗುತ್ತೆ. ನಾವೆಲ್ಲರೂ ಸಾಯ್ತೀವಿ. ಈಕ್ವಿಟಾಸ್ ಕಂಪ್ನಿ ನಮ್ಗೆ ತುಂಬಾ ಏನ್ ಮಾಡ್ತಿದೆ ಅಂದ್ರೆ ಏನೋ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಬಂದು ನಮ್ಗೆ ಮರ್ಯಾದೆ ಕಾಳು ಕೊಡ್ಲೇಬೇಕು ಅಂತಂದ್ರೆ ಸ್ವಾಮಿ. ಅಷ್ಟೇ ತೋರ್ಸಿದ್ರು ಕೂಡ ನಮ್ಮ ತಂದೆ ಹಿಂಗ ಆಯ್ತು ಅಂತ ತೋರ್ಸಿದ್ರು ಕೂಡ ಅವ್ರ ಹೆಂಗಾರಲ್ಲಿ ಅವ್ರು ಸತ್ತು ಹೋಗ್ಲಿ, ಕಟ್ರಿ, ಇಲ್ಲ ಸಾಯಿ ಹೋಗಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲೋ ಸಾಯಿನ ಸ್ವಾಮಿ, ಸಾಯಿರಿ, ಸಾಲ ಮನ್ನಾ ಆಗುತ್ತೆ ಅಂತಾರೆ. ಹಂಗಾಗಿ ಸರ್ ಈ ನಿರ್ಧಾರ ತಾಂಡಿರೋದು. ನಾನು ಇದ್ರ ತಾನೇ ಬಂದ್ ಇವ್ರ ಮನೆ ಹತ್ರ ಕೇಳೋದು, ನಾನು ಸಾಲ ಕಟ್ರಿ ಅಂತ ಹೇಳಿ, ನಾನೇ ಸತ್ಬಿಡ್ತೀನಿ, ಮನ್ನಾ ಮಾಡಿ ಕೇಳ್ರಿ ಅಂತ ಹೇಳಿ ಈ ರೀತಿ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀನಿ. ನಮ್ಗೆ ನ್ಯಾಯ ಕೊಡ್ಸಿ. ಎಲ್ಲರೂ ನ್ಯಾಯ ಸಿಗ್ತಲ್ಲ ಸ್ವಾಮಿ. ದಯವಿಟ್ಟು ನ್ಯಾಯ ಕೊಡ್ಸಿ. ಅವ್ರ ದುಡ್ಡು ಬೇಡ, ನಾನು ಕಟ್ತೀನಿ. ಟೈಮ್ ಕಾಲಾವಕಾಶ ಕೊಡಿಸಿ ಸ್ವಾಮಿ. ಇನ್ನು ಮನೆ ತಗ ಬಂದು ಬೀಗ ಹಾಕ್ತೀನಿ, ಆಚೆ ಕಡೆ ನಡ್ರಿ ಅಂತಿದ್ದಾರೆ. ಅದೊಂದು ಸ್ವಾಮಿ. ನಾವ್ ಎಲ್ಗೂ ಮನೆ ಬಿಟ್ಟು
ಮನೆ ಬಿಟ್ಟು ನಾವು ಆಚೆ ಬೀದಿ ಪಾಲ್ ಆಗ್ಬೇಕಾಗ್ತದೆ. ಎಲ್ಲಿ ಮಕ್ಳು ಹೋಗ್ಬೇಕು ಮನೆಗೆಲ್ಲ ಕರ್ಕೊಂಡ್ ಬಟ್ಟೆ ಆಚೆ ಕಡೆಗೆ ಇರ್ತೀವಿ ನಡ್ರಿ, ಆಚೆ ಕಡೆ ರೋಡಿಗೆ ಅಂತ ಕೇಳ್ತಾರೆ. ಹೇಳಿ. ಮತ್ತೆ ಇದು ಈಗ ಎಷ್ಟು ಇನ್ನು 6 ದಿನ ಎಷ್ಟು ತಿಂಗಳು ಕಟ್ಟಬೇಕಾಗಿತ್ತು? ಎಷ್ಟು ತಿಂಗಳು ಕಟ್ಟಿದ್ರಿ? ಸ್ವಾಮಿ ನಾವು ಕರೆಕ್ಟಾಗಿ ಇನ್ನು 14 ಗಂಟೆ ಕಟ್ಟಬೇಕು ಸ್ವಾಮಿ. ಇನ್ನು 14 ಗಂಟೆ ಬೇಕು. ಸರಿ, ನೀವು ಬ್ಯಾಂಕ್ ಅಲ್ಲಿ ಹೋಗಿ ಏನೋ ಹೇಳಿದ್ರಾ? ನೀವು ಬ್ಯಾಂಕ್ ಕಷ್ಟ ಹೇಳಿದ್ರಾ? ಹಾಸ್ಪಿಟ್ಲ್ ನಿಮ್ಮ ತಂದೆ ಇದೆಲ್ಲ ತೋರಿಸಿ ಹೇಳಿದ್ರು ಅವ್ರಿಗೆ? ಆಫೀಸ್ ರಿಪೋರ್ಟ್ ಗಳೆಲ್ಲ ಕೊಟ್ಟು ಟೈಮ್ ಕೊಡಿಸಿ ಅಂತ ಹೇಳಿ ಏಕೈಕಿ ಬಂದ್ಸಿ ಟೈಮ್ ಕೊಡಿಸ್ತೀನಿ ಅಂತ ಹೇಳಿ ಹಾಸ್ಪಿಟಲ್ ರಿಪೋರ್ಟ್ ಗಳೆಲ್ಲ ಇಸ್ಕೊಂಡು ನಮಗೆ ಮೋಸ ಮಾಡಿದ್ರು ಸ್ವಾಮಿ. ಏಕೈಕಿ ನೋಟಿಸ್ ಕೊಟ್ಟಿಲ್ಲ ಸ್ವಾಮಿ. ನೋಟಿಸ್ ಕೊಟ್ಟು ಇನ್ವಿಟೇಷನ್ ಮಾಡಿದ್ರೆ ಡೈರೆಕ್ಟ್ ಬಂದು ನಮ್ಮನ್ನ ಇಡೀ ಮರ್ಯಾದೆ ಕಳ್ಸಿದ್ರು ಸ್ವಾಮಿ. ನಾವಿದ್ರು ಒಂದು ಸತ್ತು ಮಂದಿ ಯಾಕೆ ಬಿಡ್ಬೇಕು? ಏನ್ ಔಷಧಿ ಕುಡಿದವ್ರೆ ಸ್ವಾಮಿ? ಅವರು ಕಳೆನಾಶಕ ಔಷಧಿ ಕುಡಿದಾರೆ. ಪಾಯ್ಸನ್ ನಾನು ಇರೋದೆಲ್ಲ ಸತ್ತೋಗ್ತೀನಿ ಅಂತ ಹೇಳಿ ಡಾಕ್ಟರ್ ಹೆಂಗ್ ಏನ್ ಹೇಳ್ತಿದ್ದಾರೆ? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಡಾಕ್ಟರ್ ಸೀರಿಯಸ್ ಐತೆ ಏನ್ ಮಾಡೋದು ಗೊತ್ತಾಗ್ತದೆ. ನಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ, ಈಗ ಅವರು ಕೂಡ ಓಕೆ. ಯಾವ ಸಮುದಾಯದ ಅಂತ ಹೇಳಿದ್ರಿ? ನಾವು ದಲಿತ ಎಸ್ ಸ್ವಾಮಿ. ದಲಿತರು ನಾವು ಮಾದಿಗಳು ಸ್ವಾಮಿ. ನಮ್ಗೆ ಯಾವ್ದೇ ತೋಟ ಅಡಿಕೆಗಳು ಏನಿಲ್ಲ ಸ್ವಾಮಿ. ಜೀವನ ಮಾಡ್ಬೇಕು ಸ್ವಾಮಿ. ಅದ್ರಲ್ಲೂ ನಮ್ಮ ಅತ್ತೆನೂ ಅವರ ಸಾಕಿದ್ರೆ ಮಕ್ಳು ಸಾಕಿದ್ರು ನಾವು ಬದುಕ್ತಿರೋದು ಕೂಲಿ ಮಾಡ್ಕೊಂಡು. ನಮ್ಗೂ ಯಾವ ಆದಾಯ ಯಾವ ವರಮಾನನೂ ಇಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋ ಜನ ನಾವು. ಇದ್ದಕ್ಕಿದ್ದಂಗೆ 2 ದಿವಸಕ್ಕೆ 11 ಲಕ್ಷ ದುಡ್ಡು ಎಲ್ಲಿ ಬರಸೋದು ಹೇಳಿ ಸರ್? ನಾವು ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ, 2 ದಿವಸಕ್ಕೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ, ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ. ಹಿಂಗಂದಾಗ ನಾವು ಬದುಕೋದ್ ಹೆಂಗೆ, ಬಾಳೋದ್ ಹೆಂಗೆ? 11 ಲಕ್ಷ 2 ದಿವಸಕ್ಕೆ ಹೊಂಚಕ್ ಆಗುತ್ತೆ ಸರ್ ನಾವು ಬಡಬಗರು? ಸರಿ, 11 ಲಕ್ಷ ಕಟ್ಟಕ್ಕೆ 2 ದಿನದೊಳಗೆ ಹೆಂಗ್ ಅರೇಂಜ್ ಮಾಡಕ್ಕೆ? ಕಾಲಾವಕಾಶ ಕುಡಿದು ಕೊಡ್ತೇವೆ ಸರ್ ನಾವು. ನಾವು ಕಟ್ಟಲ್ಲ ಅಂತ ಹೇಳ್ತಾರೆ, ನಾವು ಮೋಸನೂ ಮಾಡಲ್ಲ. ಕಾಲಾವಕಾಶ ಬೇಕು ನಮಗೆ ಕಟ್ಟಕ್ಕೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ, ನಮ್ಗೆ ಕಾಲಾವಕಾಶ ಕೊಡಿಸ್ತೀವಿ. ನಾವು ಅಮೌಂಟ್ ನಾವು ಕೊಡ್ತೀವಿ, ತೀರಿಸ್ಬೇಕು ಅಂತೆಲ್ಲ ಸರ್ ತಗೊಂಡ್ರೆ ನಾವು ಮೋಸ ಮಾಡ್ಬೇಕು ಅಂತ ತಗೊಂಡಿಲ್ಲ. ಮನೆ ಪರಿಸ್ಥಿತಿ ಹಿಂಗೈತಿ, ನಮ್ಮ ಮಾವನೇ ಸೋಕ ಐತಿ. ಅವ್ರಿಗೂ ಎಲ್ಲ ನೋಡಿ ಬೇಕು ಅಂತ ಮಾಡ್ತಾರೆ ಸರ್ ನಾವು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.